ಎಲ್ಲ ಆತ್ಮೀಯರಿಗೂ ನನ್ನ ನಮನಗಳನ್ನು ತಿಳಿಸ್ತಾ ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದ್ರೆ ನಾನು ತೆಗೆದುಕೊಂಡಿರ್ತಕ್ಕಂತಹ ಒಂದು ವಿಷಯ ಇವತ್ತು ನೋಡ್ರಿ, ನಾನು BA 6ನೇ ಸೆಮಿಸ್ಟರ್ನ ಬೇಸಿಕ್ ಕನ್ನಡದಲ್ಲಿ ಬರ್ತಿರ್ತಕ್ಕಂತಹ ಅಂಕಣ ಸಾಹಿತ್ಯ ಅಂತಕ್ಕಂತಹ ಒಂದು ಟಾಪಿಕ್ಕನ್ನು ಕುರಿತು ಇವತ್ತು ಕೆಲವೊಂದಿಷ್ಟು ವಿಷಯಗಳನ್ನು ನೋಡ್ತಾ ಹೋಗೋಣ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಅಂಕಣ ಸಾಹಿತ್ಯ ನೋಡ್ರಿ, ನಾವು ನಮ್ಮ ಕನ್ನಡ ಸಾಹಿತ್ಯವನ್ನು ಹಲವಾರು ವಿಭಾಗಗಳನ್ನಾಗಿ ಅಧ್ಯಯನವನ್ನು ಮಾಡ್ತಾ ಹೋಗ್ತಿರ್ತಕ್ಕಂಥದ್ದು ಸಾಮಾನ್ಯವಾಗಿ ನಿಮಗೆಲ್ಲ ತಿಳಿದಿರ್ತಕ್ಕಂತಹ ವಿಷಯನ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ. ಸೊ ಆ ಒಂದು ಉದ್ದೇಶದಿಂದ ನೋಡ್ರಿ, ಈ ಅಂಕಣ ಸಾಹಿತ್ಯ ಅಂತಕ್ಕಂತಹ ಒಂದು ವಿಭಾಗವನ್ನು ಕೂಡ ನಾವು ಮಾಡಿಕೊಂಡಿರ್ತಕ್ಕಂಥದ್ದನ್ನು ಇಲ್ಲಿ ಸಾಮಾನ್ಯವಾಗಿ ನಾವು ನೋಡಲಿಕ್ಕೆ ಹೋಗ್ತೇವೆ. ಸೊ ಹಾಗಾಗಿ ಅಂಕಣ ಸಾಹಿತ್ಯ ಅಂತಕ್ಕಂಥ ಒಂದು ವಿಭಾಗವನ್ನಾಗಿ ಅಧ್ಯಯನ ಮಾಡ್ತಾ ಇರೋದ್ರಿಂದ ಇದು ಹೇಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ, ಇದರ ವಿಷಯ ಹೇಗಿದೆ, ಇದರ ಗಾತ್ರ ಎಷ್ಟರ ಮಟ್ಟಿಗೆ ಇದು ಬೆಳೆದಿದೆ, ಇದನ್ನು ಓದಲಿಕ್ಕೆ ಏನು ಕಾರಣಗಳು ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋದಿಪ್ಪ ಅಂತಂದ್ರೆ, ಇದು ತನ್ನದೇ ಆಗಿರ್ತಕ್ಕಂತಹ ಒಂದು ಇತಿಹಾಸವನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಏನು ಅಂಕಣ ಸಾಹಿತ್ಯ ಅಂತಂದ್ರೆ ಏನು ಅಂತೇಳಿ ನಾವು ನೋಡ್ತಾ ಹೋದಿಪ್ಪ ಅಂತಂದ್ರೆ, ಒಂದು ವಿಶಿಷ್ಟ ಬಗೆಯ ಗದ್ಯವನ್ನು ಹೊಂದಿರತಕ್ಕಂಥದ್ದು ಇದು ನೋಡ್ರಿ. ಏನಪ್ಪ ಅಂತಂದ್ರೆ, ಈ ಒಂದು ಅಂಕಣ ಸಾಹಿತ್ಯ ಅಂತ ನಾವು ನೋಡ್ತಾ ಹೋಗ್ತೀವಲ್ಲ, ಇದು ಹೇಗೆ ರೂಪವನ್ನು ಪಡೆದುಕೊಂಡಿದೆ ಅಂತಂದರೆ, ಇದು ಗದ್ಯವನ್ನು ಒಳಗೊಂಡಿರ್ತಕ್ಕಂಥದ್ದು ಅಂಥೇಳಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ನೋಡ್ರಿ, ನೋಡ್ರಿ ಪತ್ರಿಕೆ ಅಂಕಣ ಸಾಹಿತ್ಯ ಅಂದರೆ ಇದು ಎಲ್ಲಿ ಬರ್ತದೆ, ಪತ್ರಿಕೆಯೊಳಗೆ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಅಂಕಣ ಸಾಹಿತ್ಯ ಅಂತಕ್ಕಂಥದ್ದನ್ನು ನಾವು ಪತ್ರಿಕೋದ್ಯಮದಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ತಾ ಹೋಗ್ತೀವಿ. ನೋಡ್ರಿ, ಇಲ್ಲಿ ಅಂಕಣ ಸಾಹಿತ್ಯ, ವಿತ್ತವಾಣಿ, ಸಾಪ್ತಾಹಿಕ ಪ್ರಭ, ಹೀಗೆ ಒಂದು ಪತ್ರಿಕೋದ್ಯಮವನ್ನು ಹಲವಾರು ವಿಭಾಗಗಳಾಗಿ ನಾವು ಏನು ಮಾಡ್ತಾ ಇರ್ತೀವಿ, ಅಧ್ಯಯನವನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ಈ ಅಂಕಣ ಸಾಹಿತ್ಯ ಅಂತಕ್ಕಂಥದ್ದು ಕೂಡ ಇಲ್ಲಿ ಒಂದು ವಿಭಾಗ ಆಗಿರೋದ್ರಿಂದ ಇದು ಏನು ವಿಷಯವನ್ನು ಒಳಗೊಂಡಿರ್ತದಪ್ಪ ಅಂತಂದರೆ ಗದ್ಯವನ್ನು ಒಳಗೊಂಡಿರ್ತದೆ. ನೋಡ್ರಿ, ಸಾಮಾನ್ಯವಾಗಿ ವರದಿಯನ್ನು ನಾವು ನೋಡ್ತೀವಿ, ಪತ್ರಿಕೆಯಲ್ಲಿ ಬರ್ತಿರ್ತಕ್ಕಂತಹ ವರದಿಗಳನ್ನು ನೋಡ್ತೀವಿ. ಮತ್ತು ಸಾಹಿತ್ಯವೂ ಅಲ್ಲದ ವರದಿಯೂ ಅಲ್ಲದ ಒಂದು ಏನಪ್ಪ ಅಂತಂದ್ರೆ ಸಮಕಾಲೀನ ಆಗು ಹೋಗುಗಳನ್ನು, ಒಂದು ಸಮಕಾಲೀನ ಸಂದರ್ಭದಲ್ಲಿ ಏನೇನು ಆಗು ಹೋಗುಗಳು ನಡೀತಾ ಇರೋದಲ್ಲ ಅದರ ಒಂದು ಸೃಜನಶೀಲತೆ ನೋಡ್ರಿ, ಏನೋ ಒಂದು ನಡೆದು ಹೋಗ್ತಾ ಇದೆ ಅದರ ಬಗ್ಗೆ ಒಂದು ಏನಪ್ಪ ಅಂತಂದ್ರೆ ಉತ್ತಮವಾಗಿರ್ತಕ್ಕಂತಹ ವಿಷಯ ಸಂಗ್ರಹವನ್ನು ಮಾಡಿ ಜನರಿಗೆ ತಿಳಿಸ್ತಿರ್ತಕ್ಕಂಥದ್ದು. ಸೃಜನಶೀಲತೆಯ ಶೆಲೆಯುಳ್ಳ ಬರಹವೇ ಅಂಕಣ ಸಾಹಿತ್ಯ ಅಂತೇಳಿ ನಾವು ನೋಡ್ತೀವಿ. ಏನಪ್ಪ, ಗದ್ಯವೂ ಅಲ್ಲದ ಸಾಹಿತ್ಯವೂ ಅಲ್ಲದ ಸೃಜನಶೀಲತೆಯ ಶೆಲೆಯುಳ್ಳ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಅಂಕಣ ಸಾಹಿತ್ಯ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದನ್ನು ಬಹಳ ವಿಶೇಷವಾಗಿ ಇದು ಹುಟ್ಟುಕೊಂಡಿರ್ತಕ್ಕಂಥದ್ದು, ಇದರ ಒಂದು ವ್ಯಾಪ್ತಿ ಎಲ್ಲ ಒಂದು ಭಾಷೆಯಲ್ಲೂ ಕೂಡ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ನಮ್ಮ ಕನ್ನಡದ ಮಟ್ಟಿಗೆ ನಾವು ನೋಡ್ತಾ ಹೋದಿಪ್ಪ ಅಂತಂದ್ರೆ 1844ರಲ್ಲಿ ಏನು ಮಂಗಳೂರು ಸಮಾಚಾರ ಅಂತಕ್ಕಂತಹ ಪತ್ರಿಕೋದ್ಯಮ ಏನು ಸ್ಟಾರ್ಟ್ ಆಯ್ತಲ್ಲ, ಅಂದಿನಿಂದನೂ ಕೂಡ ಇದು ಅಂಕಣ ಸಾಹಿತ್ಯ ಅಂತಕ್ಕಂಥದ್ದು ಇದ್ದೇ ಇದೆ ಅಂತಕ್ಕಂಥದ್ರ ಕುರಿತು ಕೂಡ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಸೊ ಈ ಅಂಕಣ ಸಾಹಿತ್ಯ ಅಂತಕ್ಕಂಥದ್ದು 1844ರ ಈ ಮಂಗಳೂರು ಸಮಾಚಾರ ಅಂತಕ್ಕಂಥ ಪತ್ರಿಕೋದ್ಯಮ ಏನು ಪ್ರಾರಂಭ ಆಯ್ತಲ್ಲ, ಆವಾಗಿನಿಂದನೂ ಕೂಡ ಈ ಅಂಕಣ ಸಾಹಿತ್ಯ ಅಂತಕ್ಕಂಥದ್ದು ತನ್ನ ಒಂದು ಛಾಪನ್ನು ಮೂಡಿಸ್ಕೊಳ್ತಾ ಬರ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಇಂದಿನ ದಿನ ನೋಡ್ರಿ, ಅಂದು ಅಂಕಣ ಸಾಹಿತ್ಯ ಎಲ್ಲೋ ಒಂದು ಪೇಜ್ನಲ್ಲಿ ಅರ್ಧ ಅಥವಾ ಒಂದು 4ನೇ ಭಾಗ ಕೊಡ್ತಿದ್ರು ಏನೋ ಗೊತ್ತಿಲ್ಲ. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಈ ಅಂಕಣ ಸಾಹಿತ್ಯಕ್ಕೆ ಏನಪ್ಪ ಅಂತಂದ್ರೆ ಒಂದು ಪುಟವನ್ನು ಅಂಕಣ ಸಾಹಿತ್ಯಕ್ಕಂತೇಳಿ ಒಂದು ಪುಟವನ್ನು ಏನಪ್ಪ ಅಂತಾರೆ ಎತ್ತಿಡಬೇಕಾಗ್ತದೆ. ಅಷ್ಟೊಂದು ಮಟ್ಟಿಗೆ ಈ ಅಂಕಣ ಸಾಹಿತ್ಯ ಅಂತಕ್ಕಂಥದ್ದು ಬೆಳೆದು ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಅಂಕಣ ಸಾಹಿತ್ಯ ಅಂತಕ್ಕಂಥದ್ದು ಪ್ರತಿದಿನ ಬೇರೆ ಬೇರೆ ಆಗಿರ್ತಕ್ಕಂತಹ ವಿಷಯಗಳನ್ನು ಒಳಗೊಂಡಿರೋದ್ರಿಂದ ನೋಡ್ರಿ, ಹಲವಾರು ಜನ ಆಸಕ್ತರು ಈ ಅಂಕಣ ಸಾಹಿತ್ಯವನ್ನು ಓದಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹಲವಾರು ಜನ ಏನು ಮಾಡ್ತಾರಪ್ಪ ಅಂದ್ರೆ ಪತ್ರಿಕೆಯನ್ನು ತೆಗೆದುಕೊಂಡು ಓದ್ತಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹೀಗೆ ಒಟ್ಟಿನಲ್ಲಿ
ಏನಪ್ಪ ಅಂತಂದ್ರೆ ಇದೆಲ್ಲ ವಿಷಯವು ಕೂಡ ಈ ರೀತಿಯಾಗಿ ಒಳಗೊಂಡಿದೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದಲ್ಲದೆ ಏನಪ್ಪ ಅಂತಂದ್ರೆ ಇನ್ನು ಈ ಅಂಕಣ ಸಾಹಿತ್ಯ ಅಂತಕ್ಕಂಥದ್ದು ನೋಡಿರಿ ಪತ್ರಿಕೋದ್ಯಮದಲ್ಲಿ ಬರೋದ್ರಿಂದ ದಿನನಿತ್ಯ ಪತ್ರಿಕೆಯಲ್ಲಿ ಏನಪ್ಪ ಅಂದ್ರೆ ನಾನಾ ರೀತಿಯಾಗಿರ್ತಕ್ಕಂತಹ ವರದಿಗಳು ಬರೋದ್ರೊಂದಿಗೆ ಈ ಒಂದು ಅಂಕಣ ಸಾಹಿತ್ಯ ಏನೇನು ವಿಷಯವನ್ನು ಒಳಗೊಂಡಿರ್ತದೆ ಅಂತಕ್ಕಂಥದ್ದನ್ನು ನಾವು ಈ ಲೇಖನವನ್ನು ಓದ್ತಾ ನೋಡ್ತಾ ಹೋಗೋಣ ಅಂತ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಈ ಅಂಕಣ ಸಾಹಿತ್ಯ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ತಾ ಹೋದ್ವಪ್ಪ ಅಂತಾರೆ ಕರ್ನಾಟಕದಲ್ಲಿನ ಹಲವಾರು ಜನ ಏನಪ್ಪ ಅಂದ್ರೆ ಹಲವಾರು ಸಾಹಿತಿಗಳು, ಕವಿಗಳು, ಪತ್ರಿಕೋದ್ಯಮದಲ್ಲಿ ಬರ್ತಿರ್ತಕ್ಕಂತಹ ಜರ್ನಲಿಸಮ್ಗಳು, ಹೀಗೆ ಹಲವಾರು ಜನ ಏನು ಮಾಡ್ಯಾರಪ್ಪ ಅಂದ್ರೆ ಪತ್ರಿಕೋದ್ಯಮದಲ್ಲಿ ಅಂಕಣ ಸಾಹಿತ್ಯದ ಕುರಿತು ಬರಿತಾ ಹೋದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಸಾಮಾನ್ಯವಾಗಿ ಗಮನಿಸಬೇಕಾಗ್ತದೆ. ಹಲವಾರು ಜನ ನೋಡ್ರಿ, ಒಬ್ಬೊಬ್ಬ ವ್ಯಕ್ತಿ ಈಗ ಹಾಮಾನಾಯಕ ಆಗಿರ್ಬೋದು, ಮತ್ತು ಕೀರ್ತನಾಥ್ ಕುರ್ತಕೋಟೆಯವರಾಗಿರ್ಬೋದು, ಇನ್ನು ಹಲವಾರು ಜನ ಬರ್ತಾರೆ. ಅವರ ಒಂದು ಆರ್ಟಿಕಲ್ ಬರ್ತಾಯಿದೆ ಅಂದರೆ ಸಾಕು, ಅವತ್ತು ಅದನ್ನು ಜನ ಏನು ಮಾಡ್ತಿದ್ರಪ್ಪ ಅಂದ್ರೆ ಪತ್ರಿಕೆಯನ್ನು ತೆಗೆದುಕೊಂಡು ಓದುವುದಕ್ಕೆ ಮುಂದಾಗ್ತಾಯಿದ್ರು ಅಂತಕ್ಕಂಥದ್ದನ್ನು ಕೂಡ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಹೀಗೆ ಇದಲ್ಲದೆ ಇನ್ನು ಹಲವಾರು ವಿಷಯಗಳ ಕುರಿತು ಏನಪ್ಪ ಅಂತಂದ್ರೆ ಈ ಅಂಕಣ ಸಾಹಿತ್ಯ ಅಂತಕ್ಕಂಥದ್ದು ಒಳಗೊಂಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ನಾವು ಅಂಕಣ ಸಾಹಿತ್ಯ ಅಂತಕ್ಕಂತಹ ಒಂದು ಅಧ್ಯಾಯವನ್ನು ನಾವು ನೋಡ್ತಾ ಹೋದ್ವಪ್ಪ ಅಂತಂದ್ರೆ ಈ BA 6ನೇ ಸೆಮಿಸ್ಟರ್ನಲ್ಲಿ ಬರ್ತಿರ್ತಕ್ಕಂಥದ್ದು ಅಂಕಣ ಸಾಹಿತ್ಯ ಅಂತೇಳಿ ಒಂದು 4 ಚಾಪ್ಟರ್ಗಳು ಬರ್ತಾವೆ. ಅದರೊಳಗೆ ಒಂದನೇದ ಒಂದು ಏನಪ್ಪ ಅಂತಂದ್ರೆ ಅಂಕಣ ಸಾಹಿತ್ಯ ಅಂತೇಳಿನ ಒಂದು ಕೊಟೇಶನ್ ಇರ್ತಕ್ಕಂತಹ ಒಂದು ಲೇಖನ. ಅದನ್ನು ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಸದಾನಂದ ಕನವಳ್ಳಿ ಅಂಥೇಳಿ. ಅವರು ಹಾವೇರಿ ಜಿಲ್ಲೆಯ ಹಿರೇಮಗದೂರು ಅಂತಕ್ಕಂತಹ ಒಂದು ಊರಿನಲ್ಲಿ ಜನಿಸಿರ್ತಕ್ಕಂಥವ್ರು. ಎಲ್ಲಿ? ಹಿರೇಮಗದೂರು ಅಂತಕ್ಕಂತಹ ಒಂದು ಊರಿನಲ್ಲಿ ಜನಿಸಿರ್ತಕ್ಕಂಥವ್ರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. 8/9/1935 ಇವರು ಜನಿಸ್ತಾರೆ. ತಂದೆ ವೀರಪ್ಪ, ತಾಯಿ ವೀರಮ್ಮ ಅಂಥೇಳಿ ಇವರ ತಂದೆ ತಾಯಿಗಳನ್ನು ನೋಡ್ತಾ ಹೋಗ್ತೀವಿ. ಅಲ್ಲದೆ ಇವರ ಒಂದು ಸಾಹಿತ್ಯ ಮತ್ತು ಶಿಕ್ಷಣ ಹೇಗೆ ಇವರು ಶಿಕ್ಷಣವನ್ನು ಪಡೆದುಕೊಂಡರು ಅಂತೇಳಿ ನಾವು ನೋಡ್ತಾ ಹೋದ್ವಪ್ಪ ಅಂತಂದ್ರೆ ಹಾವೇರಿಯಲ್ಲಿಯೇ ಅವರ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ತದನಂತರ ಧಾರವಾಡದ KCD ಕಾಲೇಜಿನಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ತಾವು ತಮ್ಮ ಪದವಿಯನ್ನು ಪಡೆದುಕೊಳ್ತಾರೆ ಅಂತಕ್ಕಂಥದ್ದು ನೋಡ್ರಿ. ಇಂಗ್ಲೀಷ್ ವಿಭಾಗದಲ್ಲಿ ತಮ್ಮ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ನೋಡಿರಿ, ಇಂಗ್ಲೀಷ್ ವಿಭಾಗದಲ್ಲಿ ಪದವಿಯನ್ನು ಪಡೆದುಕೊಂಡು ನಂತರ MA ಪದವಿಯನ್ನು ಕೂಡ ಅದೇ KCD ಕಾಲೇಜಿನಲ್ಲಿ ಪಡೆದುಕೊಳ್ತಾರೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇದಲ್ಲದೆ ವಿಕ್ರ ಗೋಕಾಕ್ರಂತಹ ಒಬ್ಬ ಪ್ರಸಿದ್ಧ ಕವಿಗಳ ಶಿಷ್ಯರಾಗಿ ಕೂಡ ಇವರು ಬೆಳೀತಾ ಹೋಗ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ಯಾರು? ವಿಕ್ರ ಗೋಕಾಕರ ಶಿಷ್ಯರು ಅಂತ ಹೇಳಿ ಇವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಅಲ್ಲದೆ ಇನ್ನು ಅರ್ಮೆಂಡೋ ಮೆನ್ಜಿಸ್ ಅಂತಕ್ಕಂತಹ ಒಬ್ಬ ಮಹಾನ್ ಇಂಗ್ಲೀಷ್ ಲಿಟ್ರೇಚರನ್ನು ಒಬ್ಬ ಸಾಹಿತಿಯಾಗಿರ್ತಕ್ಕಂಥವ್ರು. ಅವರ ಒಂದು ಪ್ರಭಾವವನ್ನು ಕೂಡ ಇವರ ಮೇಲೆ ಬಹಳ ಅಗಾಧ ಮಟ್ಟಿಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ನೋಡಿರಿ, ಈ 1935 ಜನಿಸಿರ್ತಕ್ಕಂಥ ಇವರು 1945 ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅಂದರೆ ಆವಾಗಲೇ ನಾವು ನೋಡಿರಿ ಒಂದು 1955 ಸಂದರ್ಭದಲ್ಲಿ ಏನಪ್ಪ ಅಂತಾರೆ ಇವರು ತಮ್ಮ ಡಿಗ್ರಿಯನ್ನು ಪಡೆದುಕೊಂಡು ಆಗಿರೋದ್ರಿಂದ ಅದು ಇಂಗ್ಲೀಷ್ನಲ್ಲಿ, ಹಂಗಾಗಿ ಪಾಂಡಿತ್ಯವನ್ನು ಪಡೆದುಕೊಂಡಿದ್ದಿರ್ತಕ್ಕಂಥವ್ರು ಅಂತೇಳಿ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹೀಗಾಗಿ ಇವ್ರೇನು ಮಾಡ್ತಾರಪ್ಪ ಅಂತಂದ್ರೆ ನಾನಾ ರೀತಿಯಾಗಿರ್ತಕ್ಕಂತಹ ವಿಷಯವನ್ನು ಒಳಗೊಂಡಿರೋದ್ರಿಂದ ನೋಡ್ರಿ, ಅವರ ಸಮಕಾಲೀನರು ಮತ್ತು ಅವರಿಗಿಂತ ಹಿರಿಯರು ಏನಿರ್ತಾರಲ್ಲ ಅವರ ಕುರಿತು ಏನು ಮಾಡ್ತಾರಪ್ಪ ಅಂತಂದರೆ ಇವರು ಹಲವಾರು ಕವಿಗಳು ಏನು ಮಾಡಿರತ್ತಂದರೆ ಕೃತಿಗಳನ್ನು ರಚನೆ ಮಾಡ್ತಾ ಹೋಗಿದ್ದಾರೆ. ಆದರೆ ಇವರು ವಿಮರ್ಶಾ ಕವಿಗಳಾಗಿದ್ದರು ಅಂತ ಹೇಳಲಿಕ್ಕೆ ನಾನಿಲ್ಲಿ ಬಯಸ್ತೇನೆ. ಇವರು ವಿಮರ್ಶಾ ಕವಿಗಳಾಗಿದ್ದರು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡಬೇಕಾಗ್ತದೆ ಸ್ನೇಹಿತರೆ. ಸೊ ಹೀಗಾಗಿನ ಇವರಿಗೆ ಹಲವಾರು ಒಂದು ಟ್ರಸ್ಟ್ನ ಅಧ್ಯಕ್ಷರಾಗಿ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡಬೇಕಾಗ್ತದೆ. ನೋಡಿರಿ, ಹಲವಾರು ಟ್ರಸ್ಟ್ಗಳ ಇರ್ತಾವೆ. ಧಾರವಾಡದಂಥ ಒಂದು ಸಿಟಿಯಲ್ಲಿ ಏನಪ್ಪ ಅಂದ್ರೆ ನಾನಾ ರೀತಿಯಾಗಿರ್ತಕ್ಕಂಥ ಟ್ರಸ್ಟ್ಗಳು ನೋಡಿರಿ. ಸಾಮಾನ್ಯವಾಗಿ ಒಂದು ಪುಟ್ರಾಜ್ ಗವಾಯಿಗಳ ಒಂದು ಟ್ರಸ್ಟ್ ಅಂತೇಳಿದೆ. ಮತ್ತು ಏನಪ್ಪ ಧಾರವಾಡದ ಸೀತಾರ ರತ್ನ ಅಂತೇಳಿ ಒಂದು ಟ್ರಸ್ಟ್ ಐತಿ. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಟ್ರಸ್ಟ್ಗಳು ನೋಡ್ತೀವಿ. ಈಗ ನಾನೇನು ಹೇಳಿದ್ದಲ್ಲ, ಧಾರವಾಡದ ಸೀತಾರ ರತ್ನ ರಹೀಂ ಖಾನ್ ಅಂತಕ್ಕಂಥ ಒಂದು ಸಮಿತಿಗೆ ಇವರೇನಾಗಿದ್ದರು, ಅಧ್ಯಕ್ಷರಾಗಿದ್ದರು. ತದನಂತರ ಪುಟ್ರಾಜ್ ಗವಾಯಿಗಳ ಒಂದು ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದರು. ಹೀಗೆ
ಒಂದು ಹಲವಾರು ಟ್ರಸ್ಟ್ನ ಅಧ್ಯಕ್ಷರಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಇವರು ಮುಂದುವರಿತಾ ಹೋಗ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಲ್ಲದೆ ವೀರ ಸಾಹಿತ್ಯ ಸಮೀಕ್ಷೆ ಅಂಥೇಳಿ ಒಂದು ವೀರ ಸಾಹಿತ್ಯ ಸಮೀಕ್ಷೆ ಏನೈತಲ್ಲ ಅದನ್ನು ಒಂದು ಸಮೀಕ್ಷೆ ಮಾಡ್ತಾರೆ. ಹೀಗೆ ಮಾಳವಾಡರನ್ನು ಓದಿರ್ತಕ್ಕಂಥದ್ದು ಅದರ ಕುರಿತು ಬರೀತಾರೆ. ಹೀಗೆ ಅವರು ಮಹಾಮಾರ್ಗವನ್ನು ಓದ್ತಾರೆ, ಅದರ ಬಗ್ಗೆನೂ ಏನು ಮಾಡ್ತಾರಪ್ಪ ಅಂತಂದ್ರೆ ಬರೀತಾರೆ. ಹೀಗೆ ಯಾರ್ಯಾರ ಕುರಿತು ಅವ್ರು ಏನು ಮಾಡ್ತಾರಪ್ಪ ಅಂತಾರೆ ಓದ್ತಾ ಹೋಗ್ತಾರಲ್ಲ, ವಿಮರ್ಶೆಗಳನ್ನು ಮಾಡ್ತಾ ವಿಮರ್ಶೆಯಲ್ಲಿನ ಅವರು ಬೆಳೀತಾ ಹೋಗ್ತಾರೆ ಅಂತಕ್ಕಂಥದ್ದನ್ನು ಒಟ್ಟಾರೆಯಾಗಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಅಲ್ಲದೆ ಕನ್ನಡ ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧರಾಗಿ ಯಾವ ರೀತಿ ಇವರು ಬೆಳೆದ್ರಪ್ಪ ಅಂತಂದ್ರೆ ವಿಮರ್ಶಾ ಸಾಹಿತ್ಯದಲ್ಲಿ ಸಾಹಿತ್ಯ ಪ್ರೇಮಿಯಾಗಿ, ಕ್ರೀಡಾ ಪ್ರೇಮಿಯಾಗಿ, ಸಂಗೀತ ಪ್ರೇಮಿಯಾಗಿ ಇರ್ತಕ್ಕಂತಹ ಇವರು ಏನು ಮಾಡ್ತಾರಪ್ಪ ಅಂತಂದ್ರೆ ತಮ್ಮದೇ ಆಗಿರ್ತಕ್ಕಂತಹ ಒಂದು ನೆಲೆಯನ್ನು ಕಂಡುಕೊಳ್ಳಿಕ್ಕೆ ಅಥವಾ ಯಾವುದೋ ಒಂದು ಉದ್ದೇಶ ಅವರು ಪ್ರೇಮಿಯಾಗಿರೋದ್ರಿಂದ ನೋಡಿ, ಸಾಹಿತ್ಯ, ಸಂಗೀತ ಮತ್ತು ಕ್ರೀಡಾ ಪ್ರೇಮಿಯಾಗಿರೋದ್ರಿಂದ ಆ ಒಂದು ವಿಷಯಕ್ಕೇನಪ್ಪ ಅಂದರೆ ಹೆಚ್ಚಿನವನ್ನು ಗಮನ ಕೊಡ್ತಾ ಅದೇ ಒಂದು ನಿಟ್ಟಿನಲ್ಲಿ ಬೆಳೀತಾ ಹೋಗ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ತಮ್ಮ ಒಂದು ಸಾಹಿತ್ಯವನ್ನು ಬೆಳೆಸ್ತಾ ಹೋಗ್ತಾರೆ. ಸೊ ಹೀಗೆ ಕ್ರೀಡಾ ಒಲಿಂಪಿಕ್ಸ್ ನಡೆದಿರ್ತಕ್ಕಂಥದ್ರ ಕುರಿತು ಏನಪ್ಪ ಅಂತಂದರೆ ಇವರು ತಮ್ಮ ಕೃತಿಯಲ್ಲಿ ಬರೆದಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಇವರ ಒಂದು ಎಲ್ಲ ಅಂದರೆ ಈಗ ಏನು ಹೇಳ್ತಾ ಹೋದ್ನೆಲ್ಲ ಈ ಒಂದು ಪುಸ್ತಕಗಳನ್ನು ಮಾಳವಾಡರ ಪುಸ್ತಕ ಆಗಿರ್ಬೋದು, ಇಂತಹ ಪುಸ್ತಕಗಳನ್ನು ಓದ್ತಾ ಅವುಗಳ ಬಗ್ಗೆ ವಿಮರ್ಶೆ ಮಾಡಿ ವಿಮರ್ಶಾತ್ಮಕ ಕೃತಿಗಳನ್ನು ರಚಿಸಿರ್ತಕ್ಕಂಥವರು ಇವರು ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹೀಗಾಗಿ ಇವರಿಗೆ ಕರ್ನಾಟಕ ರಾಜ್ಯ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕಲಾ ವಿಮರ್ಶೆಗೆ ನೋಡ್ರಿ, ಅಲ್ಲಿಯೂ ಕೂಡ ವಿಮರ್ಶೆಗೆ ಇವ್ರಿಗೆ ಏನಾಗಿತ್ತಪ್ಪ ಅಂತಂದ್ರೆ ಪ್ರಶಸ್ತಿ ದೊರೆತಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಇವರ ಒಂದು ಪರಿಚಯವನ್ನು ನಾವು ಇಷ್ಟು ಮಟ್ಟಿಗೆ ನೋಡ್ತಾ ಹೋದೆವು ಅಂತಂದ್ರೆ ಇನ್ನು ವಿಷಯ ಕೂಡ ಈ ಅಂಕಣ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿಷಯವನ್ನು ಕೂಡ ಇಲ್ಲಿ ಇದೆ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂಕಣ ಸಾಹಿತ್ಯ ನೋಡ್ರಿ, ಅಂಕಣ ಸಾಹಿತ್ಯದ ಕುರಿತು ಅವರ ಒಂದು ಏನೇನು ಹೇಳಲಿಕ್ಕೆ ಹೋಗ್ತಾರಪ್ಪ ಅಂತಂದ್ರೆ ನೋಡ್ತಾ ಹೋಗೋಣ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಭಾಷೆಯ ದಿನಪತ್ರಿಕೆ ನಿಯತಕಾಲಿಕೆಯಲ್ಲಿ ಅಂಕಣ ಬರಹ ಇದ್ದೇ ಇರುವುದನ್ನು ನಾವು ಗಮನಿಸಬಹುದು. ನೋಡ್ರಿ, ಪ್ರಸ್ತುತ ದಿನಮಾನಗಳಲ್ಲಿ ನಾವು ಯಾವುದೇ ಒಂದು ಪತ್ರಿಕೆಯನ್ನು ಓದಿದ್ರೆ ನೀವು ಕನ್ನಡಪ್ರಭ ಆಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ವಿಜಯವಾಣಿ, ಏನು ಈ ಪ್ರಮುಖ ಪತ್ರಿಕೆಗಳನ್ನು ನಾವೆಲ್ಲ ನೋಡ್ತಾ ಹೋದಿವಪ್ಪ ಅಂತಂದ್ರೆ ಪ್ರತಿಯೊಂದು ಪತ್ರಿಕೆಯಲ್ಲೂ ಒಂದು ಪುಟದಲ್ಲಿ ನೋಡಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪುಟ ಅಭಿಮತ ಅಂತ ಹೇಳಿರ್ತದೆ. ಅಲ್ಲಿ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ಹೆಸರುಗಳು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸೊ ಅಭಿಮತ ಈ ಅಂಕಣಕ್ಕೆ ಏನಪ್ಪ ಅಂತಂದರೆ ತನ್ನದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟತೆಯನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಸ್ನೇಹಿತರೆ ಹೇಳಿಕ್ಕೆ ಬಯಸ್ತೇನೆ. ಇದು ಅಂಕಣದ ಬರಹದ ಏನಪ್ಪ ಅಂತಂದರೆ ಒಂದು ಜನಪ್ರಿಯತೆಯನ್ನು ನಮಗೆ ತೋರಿಸುತ್ತದೆ. ನೋಡಿರಿ, ಪ್ರಸ್ತುತ ದಿನಮಾನಗಳಲ್ಲಿ ಒಂದು ನಿಯತಕಾಲಿಕೆಯಲ್ಲಿ ದಿನಪತ್ರಿಕೆಗಳಲ್ಲಿ ಇದರದೇ ಆಗಿರ್ತಕ್ಕಂಥ ಒಂದು ಪುಟ ಇರೋದರಿಂದ ಇದು ಎಷ್ಟು ಪ್ರಭಾವಶಾಲಿಯಾಗಿದೆ ಅಂತಕ್ಕಂಥದ್ರ ಕುರಿತು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಅದೊಂದು ಜನಪ್ರಿಯತೆಯನ್ನು ಪಡೆದುಕೊಂಡಿರ್ತಕ್ಕಂತಹ ಸಾಹಿತ್ಯ ಅಂಥೇಳಿ ನಾವು ಇದರ ಬಗ್ಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ತಾ ಹೋಗ್ತೀವಿ. ನೋಡ್ರಿ, ಅಂಕಣ ಬರಹ ಇಷ್ಟೊಂದು ವ್ಯಾಪಕವಾಗಿ ಬೆಳೀಲಿಕ್ಕೆ ಏನು ಕಾರಣ, ಹೇಗೆ ಬೆಳೀತು ಅಂಕಣ ಬರಹ ಅಂಥೇಳಿ ನಾವು ನೋಡ್ತಾ ಹೋದಿವಪ್ಪ ಅಂತಂದ್ರೆ ನೋಡ್ರಿ, ಇದು ಯಾವುದೇ ಒಂದು ಪತ್ರಿಕೆಯ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ಪ್ರಸ್ತುತ ದಿನಮಾನಗಳಲ್ಲಿ ಇದು ಯಾವುದೇ ಒಂದು ಪತ್ರಿಕೆಗೆ ಹೋರಿನು ಅದು ಒಂದು ಅವಿಭಾಜ್ಯ ಅಂಗ. ಅದು ಇರಲ್ಲ ಅಂತಂದ್ರೆ ಪತ್ರಿಕೆಯನ್ನು ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಈ ಅಂಕಣ ಸಾಹಿತ್ಯ ಅಂತಕ್ಕಂಥದ್ದು ಬೆಳೆದು ಬಂದಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಅದೊಂದು ಸಾಹಿತ್ಯ ಪ್ರಕಾರವೆಂದೇ ಇಲ್ಲಿ ನಾವು ಗುರುತಿಸಲ್ಪಟ್ಟಿದೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದೊಂದು ಸಾಹಿತ್ಯದ ಪ್ರಕಾರವಾಗಿ ಅಂಕಣ ಸಾಹಿತ್ಯ ಅಂತಕ್ಕಂಥದ್ದು ಸಾಹಿತ್ಯ ಪ್ರಕಾರವಾಗಿ ಇದು ಯಾವುದೇ ಒಂದು ಪತ್ರಿಕೆಯನ್ನು ನೋಡ್ರಿ, ಆ ಪತ್ರಿಕೆಯಲ್ಲೆಲ್ಲ ಏನಪ್ಪ ಅಂತಂದ್ರೆ ಉಳಿದುಕೊಂಡು ಬಿಟ್ಟಿದೆ, ಬೆಳೆದುಕೊಂಡು ಬಿಟ್ಟಿದೆ, ಅದರದೇ ಒಂದು ಅಂಗವಾಗಿ ನಿಂತಿದೆ. ಅದು ಇಲ್ಲ ಅಂತಂದರೆ ಪತ್ರಿಕೆಯನ್ನು ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಷ್ಟರ ಮಟ್ಟಿಗೆ ಏನಪ್ಪ ಅಂತಂದ್ರೆ ಈ ಅಂಕಣ ಸಾಹಿತ್ಯ ಅಂತಕ್ಕಂಥದ್ದು ಬೆಳೆದು ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇನ್ನು ಅಂಕಣ ಬರಹವೆಂದರೆ ಒಂದು ಪತ್ರಿಕೆಯಲ್ಲಿ ನಿರ್ದಿಷ್ಟ ಸ್ಥಳಾವಕಾಶದಲ್ಲಿ ಪ್ರತಿ ಸಂಚಿಕೆಯಲ್ಲೂ ಒಂದಿಲ್ಲೊಂದು ವಿಷಯ ಕುರಿತು ಬರೆಯುವುದು. ನೋಡ್ರಿ, ಏನು ಅಂಕಣ ಸಾಹಿತ್ಯ ಅಂಥೇಳಿ ನಾವು ನೋಡ್ತಾ ಹೋದಿವಪ್ಪ ಅಂತಂದ್ರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳ, ಈಗೇನು ನಾನು ಅಭಿಮತ ಅಂತೇಳಿ ಹೇಳಿಲ್ಲ, ಅಭಿಮತ ಅಂತೇಳಿ ಒಂದು ಸ್ಥಳ, ಆ ಒಂದು ಸ್ಥಳವನ್ನು ಇಟ್ಟುಕೊಂಡು
ಪ್ರತಿಯೊಂದು ದಿನ ನೋಡಿರಿ, ಇಂದು ಸೋಮವಾರದಿಂದ ರವಿವಾರದವರೆಗೂ ಏನಪ್ಪ ಅಂತಂದ್ರೆ ಪ್ರತಿನಿತ್ಯ ಕೂಡ ಒಂದೊಂದು ವಿಷಯವನ್ನು ಕುರಿತು ಏನಪ್ಪ ಅಂತಂದರೆ ಒಂದೊಂದು ಅಂಕನ ಬರ್ತಿರ್ತಕ್ಕಂಥದ್ದು. ಒಂದಿಲ್ಲೊಂದು ವಿಷಯದ ಕುರಿತು ಯಾವುದಾದ್ರೂ ಒಂದು ವಿಷಯ ಆಗಿರ್ಬೋದು. ನೋಡಿರಿ, ಏನು ವಿಷಯಪ್ಪ ಅಂತಂದ್ರೆ ಇದರಲ್ಲಿ 2 ವಿಧ ಅಂತೇಳಿ ಕೂಡ ನಾವು ನೋಡ್ತಾ ಹೋಗ್ತೀವಿ. ನೋಡಿರಿ, ಅಂಕನ ಸಾಹಿತ್ಯದಲ್ಲಿ 2 ವಿಧ. ಒಂದು ವಿಷಯದ ಬೇರೆ ಬೇರೆ ಸಮಸ್ಯೆಗಳನ್ನು ಕುರಿತು ಬರೆಯುವಂಥದ್ದು. ನೋಡಿರಿ, ಒಂದು ಏನಪ್ಪ ಅಂತಾರೆ ಒಂದನೇದು ವಿಷಯದ ಬೇರೆ ಬೇರೆ ಸಮಸ್ಯೆಗಳನ್ನು ಕುರಿತು ಬರೆಯುತ್ತಿರ್ತಕ್ಕಂಥದ್ದು. ಉದಾಹರಣೆಗೆ ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ಸಂಘಟನೆ ಆಗಿರ್ಬೋದು, ಒಂದು ಸಂಸ್ಥೆ ಆಗಿರ್ಬೋದು, ಅದು ಬೆಳೀತಂದ್ರೂ ಕೂಡ ಅದರ ಬಗ್ಗೆ ನಾವು ಅಂಕನ ಬರಿಬೋದು, ಅದು ನಾಶ ಆದರೂ ಕೂಡ ಅಂಕನವನ್ನು ಬರಿಬೋದು. ಅಂದರೆ ಬೆಳೀತು ಅಂದರೆ ಹೇಗೆ ಶ್ರಮಪಟ್ಟಿತ್ತು, ಹೇಗೆ ಅದು ಕೆಲಸ ಮಾಡ್ತಾಯಿತ್ತು, ಈ ರೀತಿಯಾಗಿ ಬರೆದ್ರೆ ಅದು ನಾಶ ಆಗಿ ಹೋಯ್ತಪ್ಪ ಅಂತಾರೆ, ಅದರ ನಾಶಕ್ಕೆ ಕಾರಣ ಅಂತಕ್ಕಂಥದ್ದನ್ನು ವಿಷಯವನ್ನು ಇಟ್ಕೊಂಡು ಏನಪ್ಪ ಅಂತಾರೆ ನಾವು ಅಂಕಣ ಸಾಹಿತ್ಯವನ್ನು ರಚಿಸಬಹುದು ಅಂತಕ್ಕಂಥದ್ರ ಕುರಿತು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಒಟ್ಟಿನಲ್ಲಿ ಒಂದನೇ ವಿಷಯ ಇದು ಬೇರೆ ಬೇರೆ ಸಮಸ್ಯೆಗಳನ್ನು ಕುರಿತು ಬರೆಯುವಂತಾದ್ರೆ, ಉದಾಹರಣೆಗೆ ನೋಡಿರಿ ಏನೇನು ಹೇಳ್ತಾರಪ್ಪ ಅಂತಂದರೆ ಇಲ್ಲಿ ಒಂದು ಕ್ರೀಡೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಕೃಷಿ, ಸಾಹಿತ್ಯ, ಸಂಸ್ಕೃತಿ, ರಾಜಕಾರಣ, ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಚಿಂತನೆ, ವಿಜ್ಞಾನ ಇತ್ಯಾದಿ ಎಲ್ಲ ವಿಷಯಗಳನ್ನು ಕೂಡ ಒಳಗೊಂಡಿರ್ತದೆ. ನೋಡಿರಿ, ಒಂದು ದಿನ ಕ್ರೀಡೆ ಬಗ್ಗೆ ಬರೆದ್ರೆ, ಒಂದು ದಿನ ಆರೋಗ್ಯ, ಒಂದು ದಿನ ಸಿನಿಮಾ, ಒಂದು ದಿನ ಕೃಷಿ, ಒಂದು ದಿನ ಸಾಹಿತ್ಯ, ಒಂದು ದಿನ ರಾಜಕಾರಣ, ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳು. ಇದೇಗೇನು ಹೇಳಿದ್ರೆ ನಾನು ಒಂದು ಸಂಸ್ಥೆ ಅಥವಾ ಒಬ್ಬ ವ್ಯಕ್ತಿ ತನ್ನ ಒಂದು ಬೆಳವಣಿಗೆಯನ್ನು ಹೊಂದಿದಂತಂದರೆ ಆತನ ಬಗ್ಗೆನೂ ಕೂಡ ನಾವು ಅಂಕನವನ್ನು ಬರಿಬೋದು. ಇನ್ನು ಸಮಸ್ಯೆಗಳಲ್ಲಿ ಸಿಲುಕಿ ಹಾಕ್ಕೊಂಡ್ರು ಕೂಡ ಅದರ ಬಗ್ಗೆನೂ ಕೂಡ ನಾವು ಅಂಕನ ಬರಿಬೋದು. ಹೀಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ವಿಷಯವನ್ನು ಇದು ಏನು ಮಾಡುತ್ತಪ್ಪ ಅಂತಂದರೆ ಒಳಗೊಂಡಿರ್ತದೆ ಅಂತದನ್ನು ಕೂಡ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಇನ್ನು ಆರ್ಥಿಕ ಚಿಂತನೆ, ವಿಜ್ಞಾನ ಇತ್ಯಾದಿ ಅಂತೇಳಿ ನೋಡಿದ್ವಲ್ಲ, ಇದು ಕ್ರೀಡಾ ಅಂಕನಕಾರರ ಪ್ರತಿ ಸಂಚಿಕೆಯಲ್ಲೂ ಕ್ರೀಡೆ ಅಂಕನ ಕುರಿತು ಬರೆದು, ಕೃಷಿ ಅಂಕನಕಾರ ಕೃಷಿ ಕುರಿತೇ ಬರೆಯುವುದು ಇತ್ಯಾದಿ. ನೋಡಿರಿ, ಇದು ಒಂದನೇ ವಿಧ. ಇದು ಏನಪ್ಪ ಅಂತಂದ್ರೆ ಒಬ್ಬ ಕ್ರೀಡೆಯಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ. ನೋಡಿರಿ, ಯಾವುದೇ ಒಬ್ಬ ವ್ಯಕ್ತಿ ಅಂತ ಇಟ್ಕೊಡ್ರಿ, ಈಗ ಉದಾಹರಣೆಗೆ ಸದಾನಂದ ಕನವಳ್ಳಿ ಅವ್ರನ್ನ ತಗೊಳ್ರಿ, ಇವರು ಕ್ರೀಡಾ ಪ್ರೇಮಿಯಾಗಿದ್ದರು. ಹಾಗಾಗಿ ಹೆಚ್ಚು ಏನಪ್ಪ ಅಂತಂದರೆ ಇವರು ಕ್ರೀಡೆಯ ಒಂದು ಅಂಕನ ಬರಿತಿರ್ತಕ್ಕಂಥವ್ರು. ನೋಡಿರಿ, ಒಂದು ದಿನ ಕ್ರೀಡೆ, ಒಂದು ದಿನ ಆರೋಗ್ಯ, ಒಂದು ದಿನ ಶಿಕ್ಷಣ, ಹೀಗೆ ಪ್ರತಿನಿತ್ಯ ಏನಪ್ಪ ಅಂತಂದರೆ ಒಂದೊಂದು ಶೈಕ್ಷಣಿಕ ಆಧಾರಿತವಾಗಿಟ್ಟುಕೊಂಡು ಇವುಗಳನ್ನೆಲ್ಲ ವಿಭಾಗವನ್ನು ಮಾಡ್ತಾ ಹೋಗಿದ್ರು ಅಂತೇಳಿ ಕೂಡ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಈ ಕೃಷಿ ಕುರಿತು ಬರೆಯೋದು, ಕ್ರೀಡೆ ಕುರಿತು ಬರೆಯೋದು ಅಂಥೇಳಿ ನಾವು ನೋಡ್ತಾ ಹೋದ್ವಪ್ಪ ಅಂತಂದ್ರೆ ಅಂಕನಕಾರರಿಗೆ ವಿಷಯದ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡುವುದು. ಅಂದರೆ ಅಂಕನಕಾರ ತನ್ನಿಷ್ಟದ ಪ್ರಚಲಿತ ಸಮಸ್ಯೆ, ಸಾಹಿತ್ಯ, ಸಾಂಸ್ಕೃತಿಕ ವಿದ್ಯಮಾನ ಅಥವಾ ಯಾವುದೇ ಮಹತ್ವದ ವಿಷಯವನ್ನು ತನ್ನ ಲೇಖನದ ವಸ್ತುವನ್ನಾಗಿರಿಸಬಹುದು. ಎರಡನೆಯ ವಿಧದಲ್ಲಿ ಅಂಕನಕಾರ ಎಲ್ಲ ವಿಷಯಗಳ ಬಗೆಗೂ ತಿಳಿದಿರಬೇಕಾಗುತ್ತದೆ, ಇಲ್ಲವೇ ತಿಳಿದುಕೊಳ್ಳಬೇಕಾಗುತ್ತದೆ. ಒಂದನೆಯ ವಿಧಕ್ಕೆ ನೋಡಿರಿ, ಸಾಮಾನ್ಯವಾಗಿ ಇದು ಒಂದನೇ ವಿಧವನ್ನು ನಾನು ಏನು ಹೇಳ್ತಾ ಹೋದ್ನಪ್ಪ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಒಂದೊಂದು ವಿಷಯದ ಕುರಿತು ಆತನಿಗೆ ಆಪ್ಷನಲ್ ಆಗಿ ಏನು ಅವನಿಗೆ ಬರೀಲಿಕ್ಕೆ ಆಸಕ್ತಿ ಇದೆಯಲ್ಲ ಅದರ ಕುರಿತನ್ನು ಬರೀಲಿಕ್ಕೆ ಅಂತೇಳಿ ನಾವು ಬಿಡ್ಬೋದು. ಇನ್ನು ಎರಡನೇ ವಿಧವನ್ನು ನೋಡ್ತಾ ಹೋದ್ವಪ್ಪ ಅಂತಂದ್ರೆ, ಎರಡನೇ ವಿಧದಲ್ಲಿ ಅಂಕನಕಾರ ಎಲ್ಲ ವಿಷಯಗಳ ಬಗ್ಗೆಗೂ ಕೂಡ ತಿಳಿದಿರಬೇಕಾಗ್ತದೆ. ನೋಡಿರಿ, ಈ ಒಂದನೇ ವಿಧ ಈಸಿಯಾಗೈತಿ, ಆದರೆ ಎರಡನೇ ವಿಧನ ನಾವು ನೋಡ್ತಾ ಹೋದ್ವಪ್ಪ ಅಂತಂದ್ರೆ ಇಲ್ಲೊಂದು ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ಅಂತ ಹೇಳಿ ಕೂಡ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಅಂಕನಕಾರ ಎಲ್ಲ ವಿಷಯಗಳ ಬಗ್ಗೆಗೂ ತಿಳಿದುಕೊಳ್ಬೇಕಾಗ್ತದೆ, ಇಲ್ಲವೇ ತಿಳಿದಿರಬೇಕು, ಇಲ್ಲ ತಿಳಿದುಕೊಳ್ಬೇಕು. ಒಂದನೇ ವಿಧಕ್ಕೆ ತಮ್ಮ ಕ್ಷೇತ್ರದಲ್ಲಿ ಮಾತ್ರ ವಿಶಿಷ್ಟ ತಜ್ಞರಿದ್ದರೆ ಆಯಿತು. ನೋಡಿರಿ, ಒಂದನೇ ವಿಷಯದಲ್ಲಿ ಈಗ ಸ್ಪೆಸಿಫಿಕ್ ಆಗಿ ಯಾವುದೇ ಒಂದು ವಿಷಯವನ್ನು ಇಟ್ಕೊಡ್ರಿ, ನೀವು ಕ್ರೀಡೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಇದರಲ್ಲಿ ಒಬ್ಬ ಏನಪ್ಪ ಅಂತಂದ್ರೆ ವಿಜ್ಞಾನಿ ಅಥವಾ ಪಾಂಡಿತ್ಯವನ್ನು ಪಡೆದುಕೊಂಡಿರ್ತಕ್ಕಂಥ PhDಯನ್ನು ವಿಶೇಷ ತಜ್ಞನ ಆಗಿದ್ರೆ ಸಾಕು. ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಪಾಂಡಿತ್ಯವನ್ನು ಪಡೆದುಕೊಂಡಿದ್ರೆ ಸಾಕು. ಆದರೆ ಈ ಎರಡನೇ ವಿಧ ಇದೆಲ್ಲ ಹಾಗಲ್ಲ. ಇದು ಎಲ್ಲ ವಿಷಯದ ಕುರಿತು ಏನಪ್ಪ ಅಂದ್ರೆ ತಿಳಿದುಕೊಂಡಿರಬೇಕು, ಇಲ್ಲ ತಿಳಿದುಕೊಳ್ಳಬೇಕು. ನೋಡಿ, ತಿಳಿದುಕೊಂಡಿರಬೇಕಂತಿಲ್ಲ, ತಿಳಿದುಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ಅಂಕನಕಾರ ಎಲ್ಲ ಎರಡನೇ ವಿಧ ಹೆಂಗಪ್ಪ ಅಂತಂದರೆ, ಒಬ್ಬ ಅಂಕನಕಾರ ಎರಡನೇ ವಿಧದಲ್ಲಿ ಒಂದು ವಿಷಯವನ್ನು ತಿಳಿದಿರಬೇಕು, ಇಲ್ಲ ತಿಳಿದುಕೊಂಡು ಏನಪ್ಪ ಅಂತಂದ್ರೆ ಅಂಕನವನ್ನು ಬರಿಬೇಕು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಅವರು ಹೇಳಲಿಕ್ಕೆ ಹೋಗ್ತಾರೆ. ಎರಡನೇ ವಿಧ ಒಂದು ಸ್ವಲ್ಪ ಮಟ್ಟಿಗೆ ಏನಪ್ಪ ಅಂತಾರೆ ಕಷ್ಟಕರವಾದದ್ದು. ಎರಡನೆಯದಕ್ಕೆ ಹರವಾದ ಓದು, ವಿಧ ಲೋಕಾನುಭವ ಅಗತ್ಯ. ಒಂದನೆಯದನ್ನು
ಆಯಾ ಕ್ಷೇತ್ರದಲ್ಲಿ ಇದ್ದವರು ಮಾತ್ರ ಓದಿದರೆ, ಎರಡನೆಯದನ್ನು ಸಾಮಾನ್ಯ ಆಸಕ್ತಿ ಇದ್ದವರೆಲ್ಲ ಓದುವರು. ನೋಡಿರಿ, ಈ ಒಂದನೇ ವಿಧ ಅಂತೇನು ನಾವು ನೋಡ್ತಾ ಹೋದಿವಲ್ಲ, ಈಗ ನೋಡಿರಿ, ಬರೀಲಿಕ್ಕೂ ಕೂಡ ಒಬ್ಬೊಬ್ಬರು ಆಸಕ್ತಿ ಇರ್ತೈತಿ, ಹೆಂಗಲ್ಲ ಹಂಗೆ ಓದಲಿಕ್ಕೂ ಕೂಡ ಒಬ್ಬೊಬ್ಬರಿಗೆ ಆಸಕ್ತಿ ಇರ್ತೈತಿ. ಹಿಂಗೆ ನೋಡಿರಿ, ಆರೋಗ್ಯದ ಬಗ್ಗೆ ಕೆಲವೊಂದಿಷ್ಟು ಜನ ಗಮನ ಕೊಟ್ಟರೆ, ಇನ್ನು ಕೆಲವೊಂದಿಷ್ಟು ಜನ ಕ್ರೀಡೆ ಬಗ್ಗೆ ಗಮನ ಕೊಡ್ತಾರೆ, ಇನ್ನು ಕೆಲವೊಂದಿಷ್ಟು ಜನ ಸಾಹಿತ್ಯದಲ್ಲಿ ಆಸಕ್ತಿ ಇರ್ತಾರೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಷಯದಲ್ಲಿ ಏನಪ್ಪ ಅಂತಂದ್ರೆ ಆಸಕ್ತಿ ಇರತಕ್ಕಂಥದ್ದು. ಹೀಗಾಗಿ ಈ ಒಂದನೇ ವಿಧವನ್ನು ಕೆಲವೊಂದಿಷ್ಟು ಜನ ಸ್ಪೆಸಿಫಿಕ್ಕಾಗಿ ಏನಪ್ಪ ಅಂತಂದ್ರೆ ವಾರದಲ್ಲಿ 7 ದಿನ ಇರೋದ್ರಿಂದ ಈ ಆರೋಗ್ಯದ ಕುರಿತು ಏನು ಪತ್ರಿಕೆ ಬರ್ತೈತೆ ಅವತ್ತೊಬ್ಬರು ತೊಗೊಂಡು ಓದ್ತಾರೆ. ಇನ್ನು ಕ್ರೀಡೆ ಬಗ್ಗೆ ಬರುತ್ತೆ, ಒಬ್ಬೊಬ್ರು ಕ್ರೀಡೆ ಬಗ್ಗೆ ತೊಗೊಂಡು ಓದ್ತಾರೆ. ಹಂಗೆ ಒಂದೊಂದು ದಿವಸ ಒಂದೊಂದು ಥರ ಅಂಕಣವನ್ನು ಓದಿದ್ರೆ, ಇನ್ನು ಈ ಎರಡನೇ ವಿಧ ಏನೈತಲ್ಲ, ಇದು ಪ್ರತಿನಿತ್ಯ ಬರ್ತಿರ್ತಕ್ಕಂತಹ ಅಂಕ, ಇದನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಹೋಗ್ತೇವೆ. ಉದಾಹರಣೆಗೆ ಆರ್ಥಿಕ ವಿಷಯದ ಕುರಿತು ಅಂಕಣವನ್ನು ಶ್ರೀ ಸಾಮಾನ್ಯನನ್ನು ತಟ್ಟುವ ರೀತಿಯಲ್ಲಿ ಬರೆದರೆ ಸಾಮಾನ್ಯ ಓದುವನು ಆ ಅಂಕಣವನ್ನು ಓದುತ್ತಾನೆ. ಒಟ್ಟಿನಲ್ಲಿ ಇವ್ರು ಏನು ಹೇಳ್ತಾರಪ್ಪ ಅಂತಂದರೆ, ಇಲ್ಲಿ ನೋಡ್ರಿ, ಆರ್ಥಿಕತೆ ಅಂತಕ್ಕಂತಹ ವಿಷಯ ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಅದರ ಬಗ್ಗೆನ ಎಲ್ಲರೂ ಕೂಡ ತಿಳಿದುಕೊಳ್ಬೇಕೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಹೇಳ್ತಿರ್ತಕ್ಕಂಥದ್ದು. ಇನ್ನು ಅಂಕಣ ಬರಹ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದ್ದು ಅಂಥೇಳಿ ನಾವು ನೋಡ್ತಾ ಹೋದಿವಪ್ಪ ಅಂತಂದ್ರೆ, ನೋಡಿರಿ, ಸಾಹಿತ್ಯದಲ್ಲೇ ಹಲವಾರು ಪ್ರಕಾರಗಳು ಇವೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ಆದರೆ ಈ ಒಂದು ಅಂಕಣ ಬರಹ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದ್ದು ಅಂಥೇಳಿ ನಾವು ನೋಡ್ತಾ ಹೋದಿವಿ ಅಂತಂದರೆ, ಇದು ಪ್ರಬಂಧ ಮತ್ತು ಹರಟೆ ಪ್ರಕಾರಕ್ಕೆ ಸೇರಿದ್ದು ಅಂಥೇಳಿ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನೋಡಿರಿ, ಅದರಲ್ಲಿ ಪ್ರಬಂಧದಲ್ಲೇ ಪ್ರಬಂಧ ಹರಟೆ ಪ್ರಕಾರಕ್ಕಿದು ಸೇರಿದ್ದು ಅಂತಕ್ಕಂಥದ್ರ ಬಗ್ಗೆ ನಾವು ಉತ್ತರವನ್ನು ನೋಡ್ತಾ ಹೋಗ್ತೀವಿ. ಇನ್ನು ನೋಡಿರಿ, ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಪ್ರಬಂಧಕಾರರಂತೆ ಅಂಕಣಕಾರನು ತಾನು ಆಯ್ದುಕೊಂಡ ವಿಷಯದ ನಾನಾ ಮಗ್ಗುಲುಗಳನ್ನು ತಾರ್ಕಿಕವಾಗಿ ವಿವೇಚಿಸಬೇಕಾಗುತ್ತದೆ. ನೋಡಿರಿ, ಅಂಕಣಕಾರ ಈ ಪ್ರಬಂಧಕಾರರಂತೆ, ನೋಡಿರಿ, ಪ್ರಬಂಧ ಬರೆಯೋದಕ್ಕೂ ಮತ್ತು ಅಂಕಣ ಸಾಹಿತ್ಯವನ್ನು ಬರೆಯೋದಕ್ಕೂ ಏನೇನು ಡಿಫ್ರೆನ್ಸ್ ಇದೆ, ಯಾವ್ಯಾವ ರೀತಿ ಅಧ್ಯಯನವನ್ನು ಮಾಡಬೇಕು ಅಂಕಣಕಾರ ಅಂಥೇಳಿ ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ನೋಡಿರಿ, ನಾನಾ ಮಗ್ಗುಲುಗಳ ಕುರಿತು ಏನಪ್ಪ ಅಂತಾರೆ ವಿಚಾರ ಮಾಡಬೇಕು, ತರ್ಕದ ಕುರಿತು ವಿಚಾರ ಮಾಡಬೇಕು ಅಂತ ನೋಡಿರಿ. ಅಲ್ಲದೆ ಕ್ರಮಬದ್ಧವಾಗಿ ಹೆಣೆಯಬೇಕಾಗುತ್ತದೆ. ನೋಡಿರಿ, ಒಂದು ಅಂಕಣ ಅಂತಂದ್ರೆ ಮೊಟ್ಟ ಮೊದಲಿಗೆ ಏನು ಬರೀಬೇಕು, ಮಧ್ಯದಲ್ಲಿ ಏನು ಬರೀಬೇಕು, ಯಾವ ರೀತಿ ವಿಷಯಗಳನ್ನ ಅಳವಡಿಸಬೇಕು, ಏನೇನು ವಿಷಯಗಳನ್ನ ಇಲ್ಲಿ ಸೇರಿಸಬೇಕು, ಕೊನೆಗೆ ಏನನ್ನು ಸೂಚಿಸಬೇಕು, ಎಲ್ಲ ವಿಷಯದ ಕುರಿತು ಅಂದರೆ ಅದನ್ನು ಕ್ರಮಬದ್ಧವಾಗಿ ಬರೀತಿರ್ತಕ್ಕಂಥ ಒಂದು ಪದ್ಧತಿಯನ್ನು ತಾನು ತಿಳಿದುಕೊಂಡಿರಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ಪ್ರಬಂಧಕಾರನಿಗೆ ಸ್ಥಳ ಮಿತಿ ಇರುವುದಿಲ್ಲ, ಆದರೆ ಅಂಕಣಕಾರನಿಗೆ ಸ್ಥಳ ಮಿತಿ ಇದೆ. ನೋಡಿರಿ, ಒಬ್ಬ ಪ್ರಬಂಧಕಾರನಿಗೆ ಸ್ಥಳ ಮಿತಿ ಇಲ್ಲ. ಪ್ರಬಂಧಕಾರ ಎಲ್ಲಿ ಬೇಕಾದಲ್ಲಿ ಹೇಗೆ ಬೇಕಾದಾಗ ಏನಪ್ಪ ಅಂತಂದ್ರೆ ಬರಿಬಹುದು. ಅಂದರೆ ಇಲ್ಲೇನ ಇದ್ರ ಬಗ್ಗೆನ ಬರಿಬೇಕು ಅಂತೇಳೇನಿಲ್ಲ. ಪ್ರಬಂಧ ಅವು ಏನು ಸ್ಟಾರ್ಟ್ ಮಾಡಿ ಎಲ್ಲಿಗೆ ಮುಗಿಸ್ತಾನೋ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಹೇಗೆ ಸ್ಟಾರ್ಟ್ ಮಾಡಿ ಹೇಗೆ ಮುಗಿಸ್ಬೋದು ಅಂತಕ್ಕಂಥದ್ದು ಕೂಡ ನಾವು ನೋಡ್ತಾ ಹೋಗ್ತೀವಿ. ಆದರೆ ಈ ಅಂಕಣಕಾರನಿಗೆ ಒಂದು ಸ್ಥಳದ ಮಿತಿ ಇಲ್ಲದೆ ಬರೆಯಲು ಪತ್ರಿಕೆಯ ಪುಟ ಸೀಮಿತಿಯಲ್ಲಿ ಅವಕಾಶ ದೊರೆಯೋದು. ನೋಡಿರಿ, ಇದಕ್ಕೆ ಸ್ಪೆಸಿಫಿಕ್ಕಾಗಿ ಅದರದೇ ಆಗಿರ್ತಕ್ಕಂಥ ಒಂದು ವಿಷಯ, ಎಷ್ಟು ವಿಷಯವನ್ನು ಬರಿಬೇಕು, ಹೇಗೆ ಬರಿಬೇಕು ಅಂತಕ್ಕಂಥದ್ದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಹೋಗ್ತೀವಿ. ಅವಕಾಶ ದೊರೆಯೋದು. ಪತ್ರಿಕೆಯಲ್ಲಿ ನಾನಾ ವಿಷಯಗಳನ್ನು ಕುರಿತು ಲೇಖನಗಳಿರೋದ್ರಿಂದ ಅವೆಲ್ಲಕ್ಕೂ ಅದರ ಒಟ್ಟು ಪುಟ ಸಂಖ್ಯೆಯ ಮಿತಿಯಲ್ಲಿಯೇ ಅವಕಾಶಗಳುಂಟು. ನೋಡಿರಿ, ಈ ಅಂಕಣವನ್ನು ಬರೀಬೇಕಾದ್ರೆ ಅದರದೇ ಆಗಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂದ್ರೆ ಒಳಗೊಂಡಿರ್ತದೆ. ಹಾಗಾಗಿ ಇಷ್ಟಿಷ್ಟನ್ನು ಬರೀಬೇಕು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಹೋಗ್ತಾ ಇದ್ದಾರೆ. ಅಂತೆಯೇ ಅಂಕಣಕ್ಕೂ ಇಂತಿಷ್ಟು ಶಬ್ದಗಳು ಎಂಬ ಮಿತಿ ಇರುತ್ತದೆ. ಆ ಮಿತಿಯೊಳಗೆ ಅಂಕಣಕಾರ ತನ್ನ ಜಾಣ್ಮೆಯನ್ನು ತೋರಬೇಕಾಗ್ತದೆ. ಇದರಲ್ಲಿರುವುದರಿಂದ ಅವನ ಕಾರ್ಯ ಕಷ್ಟಕರ. 10 ಪುಟಗಳಲ್ಲಿ ಬರೆಯುವುದನ್ನು 1-2 ಪುಟಗಳಲ್ಲಿ ಹೇಳಬೇಕಾಗ್ತದೆ. ಅಲ್ಲದೆ ಪ್ರಬಂಧಕಾರ ತನಗೆ ಮೂಡು ಬಂದಾಗ ಲೇಖನಿಯನ್ನು ಎತ್ತಿಕೊಳ್ಳಬಹುದು. ನೋಡಿರಿ, ಇಲ್ಲಿ ಪ್ರಬಂಧಕಾರನಿಗೂ ಮತ್ತು ಅಂಕಣಕಾರನಿಗೆ ಏನು ವ್ಯತ್ಯಾಸವನ್ನು ನಾವು ನೋಡ್ತಾ ಹೋದಿಪ್ಪ ಅಂತಂದ್ರೆ, ಪ್ರಬಂಧಕಾರ ದೊಡ್ಡ ವಿಷಯವನ್ನು ಸಣ್ಣ ವಿಷಯವನ್ನಾಗಿ ಬರಿಬಹುದು, ಆದರೆ ಸಣ್ಣ ವಿಷಯವನ್ನು ದೊಡ್ಡ ವಿಷಯವನ್ನಾಗಿ ಕೂಡ ಬರಿಬೋದು. ಆದರೆ ಇಲ್ಲಿ ಅಂಕಣಕಾರರಿಗೆ ಹಾಗಿಲ್ಲ. 10 ಪುಟವನ್ನು ಹೊಂದಿರತಕ್ಕಂಥ ವಿಷಯವನ್ನು ಒಂದೇ ಪುಟದಲ್ಲಿ ಏನಪ್ಪ ಅಂತಂದ್ರೆ ಬಹಳ ಒಂದು ಗಟ್ಟಿಯಾಗಿರ್ತಕ್ಕಂತಹ ಪದಗಳನ್ನು ಎತ್ತಿ ಹಾಕಿ ಬರಿತಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆದರೆ ಈ ಒಂದು ಪ್ರಬಂಧಕಾರನಿಗೆ ಹಾಗಿಲ್ಲ.
ಅವನಿಗೆ ಏನಪ್ಪ ಅಂತಂದರೆ ಹೆಚ್ಚು ಬರಿಬೋದು ಅಂಥೇಳಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಆದರೆ ಇನ್ನೊಂದು ವಿಷಯನ ನಾವು ನೋಡ್ತಾ ಹೋಗ್ತೀವಪ್ಪ ಅಂದ್ರೆ ಪ್ರಬಂಧಕಾರನಿಗೆ ಯಾವಾಗ ಪ್ರಬಂಧವನ್ನು ಬರೀಲಿಕ್ಕೆ ಆಸಕ್ತಿ ಬರ್ತೈತಲ್ಲ ಆವಾಗ ಆತ ಪ್ರಬಂಧವನ್ನು ಬರಿಬೋದು. ಆದರೆ ಈ ಅಂಕಣಕಾರರ ಪರಿಸ್ಥಿತಿ ಹಾಗಿಲ್ಲ. ಅಂಕಣ ಇಂದ ನಾವು ಬರೆದು ಕೊಡಬೇಕು ಅಂತಂದರೆ ಇಂದ ಏನಪ್ಪ ಅಂತಂದ್ರೆ ಬರೆದು ಕೊಡಲೇಬೇಕು. ಇದನ್ನು ನಾನು ಯಾವಾಗ ಬೇಕಾದರೆ ಬರಿತೀನಿ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದಿಪ್ಪ ಅಂತಂದ್ರೆ ಆಗಂಗಿಲ್ಲ. ಅಂದರೆ ಅಂಕಣವನ್ನು ಇಂತಿಷ್ಟ ದಿನಗಳಲ್ಲಿನ ಓದಬೇಕು ಅಂತದ್ದು ಇರ್ತದೆ. ಹಾಗಾಗಿ ಅಂತಹ ದಿನಮಾನಗಳಲ್ಲಿನ ಏನಪ್ಪ ಅಂತಂದ್ರೆ ಅಂಕಣವನ್ನು ಓದಲಿಕ್ಕೆ ಬಯಸ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ನೋಡ್ರಿ ನೀವು ಆಗಸ್ಟ್ 15 ಅಂತಕ್ಕಂಥ ಒಂದು ನಾವು ಸಾಮಾನ್ಯವಾಗಿ ನೋಡ್ತಾ ಹೋದಿಪ್ಪ ಅಂತಂದ್ರೆ ಆಗಸ್ಟ್ 15 ಅಂತಂದರೆ ಇದು ಸ್ವಾತಂತ್ರ್ಯ ಸಿಕ್ಕೋದ್ರ ಬಗ್ಗೆ ಅಂತೇಳಿ ನಾವು ನೋಡ್ತಾ ಹೋದಿಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಜನರಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅಂತಹ ದಿನಮಾನಗಳಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ಏನಪ್ಪ ಅಂದ್ರೆ ಆ ವಿಷಯದ ಕುರಿತು ವಿಷಯವನ್ನು ಅಂಕಣ ಬರೆದು ಬಿಟ್ಟಿವಿ ಅಂತಂದ್ರೆ ಎಷ್ಟೋ ಜನ ಏನು ಎಂತ ಅಂಥೇಳಿ ತಿಳಿದುಕೊಳ್ಳಿಕ್ಕೆ ಬಯಸ್ತಾ ಇರ್ತಾರೆ. ಹೀಗಾಗಿ ಆ ಒಂದು ವಿಷಯದ ಕುರಿತು ನಾವು ಇಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ತಾ ಹೋಗ್ತೀವಿ. ಹೀಗೆ ಅಂದರೆ ಯಾವಾಗ ಬೇಕಾದಾಗ ಏನಪ್ಪ ಅಂದ್ರೆ ಬರೆಯೋದಿಲ್ಲ, ತಾನು ಹೇಳಿದಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಸಾಹಿತ್ಯವನ್ನು ಬರಿಬೇಕಾಗ್ತದೆ. ನೋಡ್ರಿ, ಪ್ರಬಂಧಕಾರ ಬೇಸರ ಬಂದರೆ ಮುಂದುವರಿಸ್ಬೋದು, ಅಂಕಣಕಾರನಿಗೆ ಸಮಯ ಸ್ವಾತಂತ್ರ್ಯವಿಲ್ಲ. ನೋಡ್ರಿ, ಯಾವಾಗ ಬೇಕಾದಾಗ ಬರಿತೀನಿ ಅಂತಕ್ಕಂಥ ಒಂದು ಸಮಯದ ಸ್ವಾತಂತ್ರ್ಯ ಇಲ್ಲಿ ಈ ಅಂಕಣಕಾರನಿಗೆ ಇಲ್ಲ. ಅವನು ಮೂಡಿಗಾಗಿ ಕಾಯುವಂತಿಲ್ಲ, ಸದಾ ಮೂಡಿನಲ್ಲಿದ್ದು ಬರೆಯಲು ಸನ್ನದ್ಧನಾಗಿರಬೇಕು. ಸದಾ ಯಾವತ್ತೂ ಕೂಡ ಉತ್ಸುಕತೆಯನ್ನು ಹೊಂದಿರಬೇಕು. ಸದಾ ಏನಪ್ಪ ಅಂತಂದ್ರೆ ಯಾವಾಗ ಬೇಕಾದ್ರೂ ಸನ್ನದ್ಧನಾಗಿ ನಾನು ಬರೀಲಿಕ್ಕೆ ಸಿದ್ಧ ಅನ್ನೋಷ್ಟರ ಮಟ್ಟಿಗೆ ಗಟ್ಟಿತನವನ್ನು ಹೊಂದಿರಬೇಕು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ನಿರ್ದಿಷ್ಟ ಸಮಯಕ್ಕೆ ಅಂಕಣವನ್ನು ಬರೆದು ಕಳಿಸಲೇಬೇಕು. ಆದುದರಿಂದ ಅಂಕಣಕಾರ ಹೆಚ್ಚು ಬರಹ ಶಿಸ್ತು, ಕಟ್ಟುನಿಟ್ಟು ಮೈಗೂಡಿಸಿಕೊಳ್ಳಬೇಕಾಗುತ್ತದೆ. ನೋಡ್ರಿ, ಒಟ್ಟಿನಲ್ಲಿ ಈ ಒಂದು ಅಂಕಣವನ್ನು ಹೇಗೆ ಬರಿಬೇಕು, ಅಂಕಣಕಾರರ ಒಂದು 2 ವಿಧ ಇದ್ದಾವೆ, ಅದು ಇದು ಮತ್ತು ಯಾವ ಪ್ರಕಾರಕ್ಕೆ ಸೇರ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಏನು ಮಾಡಿದ್ವಿಪ್ಪ ಅಂತಂದ್ರೆ ನೋಡ್ತಾ ಹೋದ್ವಿ. ಇನ್ನು ಪರಂಪರೆ ಅಂತಕ್ಕಂಥದ್ರ ಬಗ್ಗೆ ಏನಪ್ಪ ಅಂತಂದ್ರೆ ನಾಳೆಯ ಕ್ಲಾಸ್ನಲ್ಲಿ ನಾವು ನೋಡ್ತಾ ಹೋಗೋಣ.